ಐಪಿಎಲ್ ಮಿನಿ ಆಕ್ಷನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ದಿ ಬೆಸ್ಟ್ ಎನ್ನುವಂತ ಪ್ಲೇಯರ್ಗಳನ್ನೇ ಪಿಕ್ ಮಾಡಿದೆ. ಅಖಾಡದಲ್ಲಿ ಬಿಗ್ ಚಾಯ್ಸ್ ಇದ್ರೂ ಕೂಡ ತುಂಬಾ ಚೂಸಿಯಾಗಿ ಸೆಲೆಕ್ಷನ್ ಮಾಡಿಕೊಂಡ್ರು. ಯಾವ ಎಮೋಷನ್ಸ್ಗೂ ಕೂಡ ಅಲ್ಲಿ ಜಾಗ ಕೊಡಲಿಲ್ಲ. 8ಕ್ಕೆ 8 ಆಟಗಾರರು ಕೂಡ ಫೈನ್ ಅನ್ನೋ ಥರಾನೇ ಇದ್ದಾರೆ. ಆದರೆ ವೆಂಕಟೇಶ್ ಅಯ್ಯರ್ಗೆ ಮಾತ್ರ 7 ಕೋಟಿ ಕೊಡಬೇಕಿತ್ತು ಅನ್ನೋದು ಕೆಲವರ ವಾದ. ಇನ್ನು ಕೆಲವರು ವೆಂಕಿ ಒಳ್ಳೆ ಪ್ಲೇಯರ್ ಆಗಿದ್ದಾರೆ ಅಂತಿದ್ದಾರೆ. ಆದರೆ RCBಗೆ ಬಂದ್ಮೇಲೆ ವೆಂಕಟೇಶ್ ನಸೀಬಂತೂ ಫುಲ್ ಚೇಂಜ್ ಆಗಿದೆ. ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿನೇ ಕಿತ್ಕೊಂಡಿದ್ದಾರೆ. ಹಾಗಾದ್ರೆ ವೆಂಕಿ RCBಗೆ ಬಂದದ್ದು ಪ್ಲಸ್ ಅಥವಾ ಮೈನಸ್? ಪ್ಲೇಯಿಂಗ್ 11ನಲ್ಲಿ ಆಡಿಸ್ತಾರಾ? ಆಡಿಸಿದ್ರು ಕೂಡ ಯಾರ ಸ್ಲಾಟ್ನಲ್ಲಿ ಆಡಿಸ್ತಾರೆ? ಕನ್ನಡಿಗನ ಅವಕಾಶ ಕೈತಪ್ತಾ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಬರಿಬೇಡಿ. ಹಾಲಿ ಚಾಂಪಿಯನ್ ಆಗಿರುವಂತ RCBಗೆ ಮೆಗಾ ಆಕ್ಷನ್ ಅಲ್ಲಿ ಒಟ್ಟು 8 ಆಟಗಾರನ ಖರೀದಿ ಮಾಡೋಕೆ ಅವಕಾಶ ಇತ್ತು. ಇಂಟ್ರೆಸ್ಟಿಂಗ್ ಅಂದ್ರೆ RCB ಪರ್ಸ್ನಲ್ಲಿ ಇದ್ದದ್ದೇ 16.4 ಕೋಟಿ. ಅದರಲ್ಲಿ 7 ಕೋಟಿ ರೂಪಾಯಿ ಅಂದ್ರೆ 43% ದುಡ್ಡನ್ನ ವೆಂಕಟೇಶ್ ಅಯ್ಯರ್ ಅವರ ಮೇಲೆ ಬಿಡ್ ಮಾಡಿ ಖರೀದಿ ಮಾಡಿದ್ರು. ಕಳೆದ ಹರಾಜಿನಲ್ಲಿ 23 ಕೋಟಿವರೆಗೂ ಕೂಡ ವೆಂಕಿ ಮೇಲೆ ಬಿಡ್ ಅನ್ನ ಕೂಗಿದ್ರು. ಅಂತಿಮವಾಗಿ 23.75 ಕೋಟಿ ರೂಪಾಯಿಗೆ KKR ತಂಡ ವೆಂಕಟೇಶ್ ಅಯ್ಯರನ್ನ ಖರೀದಿ ಮಾಡುವಲ್ಲಿ ಯಶಸ್ವಿಯಾಗಿತ್ತು. ಆದ್ರೆ ಈ ಸಲ ಹಠಕ್ಕೆ ಬಿದ್ದಂತೆ RCB ತಂಡ ಖರೀದಿ ಮಾಡಿತು. ವೆಂಕಿ ಬಂದ್ಮೇಲೆ ಪ್ಲೇಯಿಂಗ್ 11ನದ್ದೇ ಚಿಂತೆಯಾಗಿದೆ ಈಗ. ಅದರಲ್ಲೂ ಕೂಡ ಕನ್ನಡಿಗನ ಸ್ಥಾನಕ್ಕೆ ಕುತ್ತು ಬಂತ ಎನ್ನುವಂತ ಅನುಮಾನ ಕೂಡ ಶುರುವಾಗಿದೆ. ಪಡಿಕ್ಕಲ್ ಸ್ಥಾನದಲ್ಲಿ ಬ್ಯಾಟ್ ಬೀಸ್ತಾರ ವೆಂಕಿ? RCB ಮೊದಲಿಂದಲೂ ಕೂಡ ಕನ್ನಡಿಗ ಆಟಗಾರರ ವಿರೋಧಿ ಅನ್ನುವಂತ ಹಣೆಪಟ್ಟಿಯನ್ನ ಕಟ್ಟಿಕೊಂಡೇ ಬಂದಿದೆ. ಯಾಕಂದ್ರೆ ಈ ತಂಡದಲ್ಲಿ ಕರ್ನಾಟಕ ಪ್ಲೇಯರ್ಗಳು ಆಡಿದ್ದು ತೀರಾ ಕಡಿಮೆ. ಅದರಲ್ಲೂ KL ರಾಹುಲ್ ವಿಚಾರದಲ್ಲಿ ಈಗಲೂ ಕೂಡ ಅಭಿಮಾನಿಗಳಿಗೆ ಅಸಮಾಧಾನ ಇದ್ದೇ ಇದೆ. ಇನ್ನು ಕಳೆದ ಬಾರಿ ದೇವದತ್ ಪಡಿಕ್ಕಲ್ ಹಾಗೆ ಮನೋಜ್ ಬಾಂಡಗೆ ಇದ್ರು. ಅಂಡ್ ಪಡಿಕ್ಕಲ್ ಇಂಜುರಿ ಆದ್ಮೇಲೆ ಮತ್ತೊಬ್ಬ ಕನ್ನಡಿಗ ಮಯಾಂಕ್ ಅಗರ್ವಾಲ್ ರನ್ನ ಸೇರಿಸ್ಕೊಳ್ತಾರೆ. ಬಟ್ ಮಿನಿ ಆಕ್ಷನ್ಗೂ ಮುನ್ನ ಮಯಾಂಕ್ ಮತ್ತು ಭಾಂಡಗೆ ಇಬ್ಬರನ್ನು ಕೂಡ ಬಿಟ್ಕೊಟ್ಟಿದ್ರು. ವಾಪಸ್ ಖರೀದು ಕೂಡ ಮಾಡಲೇ ಇಲ್ಲ. ಈಗ ಉಳಿದಿರೋದೇ ಪಡಿಕ್ಕಲ್ ಮಾತ್ರ. ಅಂದ್ರೆ ಪಡಿಕ್ಕಲ್ ಮಾತ್ರನೇ RCB ತಂಡದಲ್ಲಿರುವಂತ ಕನ್ನಡಿಗ. ಹೀಗಿದ್ರು ಕೂಡ ಮುಂದಿನ ಆವೃತ್ತಿಯಲ್ಲಿ ವೆಂಕಿ ಕಾರಣದಿಂದಾಗಿ ಪಡಿಕ್ಕಲ್ ಸ್ಥಾನವನ್ನ ಬಿಟ್ಕೊಡ್ತಾರಾ ಎನ್ನುವಂತ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಉಳಿದೆಲ್ಲ ಸ್ಲಾಟ್ಗಳಿಗೆ ಆಲ್ರೆಡಿ ಪ್ಲೇಯರ್ಗಳು ಫಿಕ್ಸ್ ಆಗಿದ್ದಾರೆ. ಸೊ ನಂಬರ್ 3ನಲ್ಲಿ ಪಡಿಕ್ಕಲ್ ಬದಲಿಗೆ ಆಡಿಸ್ತಾರಾ ಎನ್ನುವಂತ ಅನುಮಾನ ಇದೆ. ಕಳೆದ ಸೀಸನ್ ನಲ್ಲಿ ನಂಬರ್ 3ನಲ್ಲಿ ದೇವದತ್ ಪಡಿಕ್ಕಲ್ ಅದ್ಭುತವಾಗಿ ಪ್ರದರ್ಶನ ನೀಡಿದ್ರು. 150+ ಸ್ಟ್ರೈಕ್ ರೇಟ್ ನಲ್ಲಿ 247 ರನ್ಗಳನ್ನ ಕಲೆ ಹಾಕಿದ್ರು. ಕೊನೆ ಪಂದ್ಯಗಳಲ್ಲಿ ಇಂಜುರಿ ಸಮಸ್ಯೆ ಕಾಡಿತ್ತು ಆ ಸಲ. ಹಾಗಾಗಿ ಮುಂದಿನ ಪಂದ್ಯಗಳಿಂದ ಅವರನ್ನ ಹೊರಗಿಡ್ತಾರೆ. ಈ ಸಲ ನಂಬರ್ 3ನಲ್ಲಿ ಆಡ್ತಾರೆ ಅನ್ಕೊಂಡ್ರೆ ವೆಂಕಟೇಶ್ ಅಯ್ಯರ್ ಬಂದಿರೋದು ಸ್ವಲ್ಪ ಗೊಂದಲ ಸೃಷ್ಟಿಸಿದೆ. ಆದ್ರೆ ಈ ವಿಚಾರದಲ್ಲಿ ಮ್ಯಾನೇಜ್ಮೆಂಟ್ ಕ್ಲಿಯರ್ ಆಗಿ ಇದ್ದಂತೆ ಕಾಣಿಸ್ತಾ ಇದೆ. 3ನೇ ಸ್ಥಾನಕ್ಕಾಗಿಯೇ ವೆಂಕಿ ಖರೀದಿಸಿದ ಫ್ರಾಂಚೈಸಿ. ವೆಂಕಟೇಶ್ ಅಯ್ಯರ್ ಅವರ ಖರೀದಿ ಹಿಂದೆ RCB ಫ್ರಾಂಚೈಸಿ ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್ ಮಾಡಿದಂತಿದೆ. ನಂಬರ್ 3ನಲ್ಲಿ ಇಬ್ಬರ ಪರ್ಫಾರ್ಮೆನ್ಸ್ ಅನ್ನ ಕಂಪೇರ್ ಮಾಡಿಯೇ ಇಲ್ಲಿ ಪಿಕ್ ಮಾಡಿದ್ರ ಎನ್ನುವಂತ ಚರ್ಚೆ ಇದೆ. ವೆಂಕಟೇಶ್ ಅಯ್ಯರ್ ನಂಬರ್ 3ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಟೋಟಲ್ ಆಗಿ 43.23 ಸರಾಸರಿಯಾಗಿ, ಅದು ಕೂಡ 168+ ಸ್ಟ್ರೈಕ್ ರೇಟ್ ನಲ್ಲಿ 567 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ಪಡಿಕ್ಕಲ್ ವಿಚಾರಕ್ಕೆ ಬಂದ್ರೆ ಪಡಿಕ್ಕಲ್ 24.15 ಸರಾಸರಿಯಲ್ಲಿ ಹಾಗೆ 138+ ಸ್ಟ್ರೈಕ್ ರೇಟ್ ನಲ್ಲಿ 483 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ಈ ಅಂಕಿ ಅಂಶಗಳನ್ನ ಕಂಪೇರ್ ಮಾಡಿದಾಗ 3ನೇ ಕ್ರಮಾಂಕಕ್ಕೆ ವೆಂಕಟೇಶ್ ಅಯ್ಯರ್ ಅವರೇ ಪಡಿಕ್ಕಲ್ಗಿಂತ ಸ್ವಲ್ಪ ಬೆಟರ್ ಅನಿಸಬಹುದು. ಹೀಗಾಗಿ ದೇವದತ್ ಪಡಿಕ್ಕಲ್ಗೆ ವೆಂಕಿ ಪಕ್ಕ ವಿಲನ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಅಥವಾ ಸ್ಲಾಟ್ ಚೇಂಜ್ ಆದ್ರೂ ಕೂಡ ಅಚ್ಚರಿ ಇಲ್ಲ. ಬಟ್ RCBಗೆ ಬಂದ್ಮೇಲೆ ವೆಂಕಿ ನಸೀಬಂತೂ ಫುಲ್ ಚೇಂಜ್ ಆಗಿದೆ. ಅದೃಷ್ಟ ಖುಲಾಯಿಸಿದೆ. ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿಯನ್ನೇ ಕಿತ್ಕೊಂಡಿದ್ದಾರೆ. ರಜತ್ ಪಾಟಿದಾರ್ ಕ್ಯಾಪ್ಟನ್ಸಿ ಕಸಿದ ವೆಂಕಟೇಶ್ ಅಯ್ಯರ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಮಿನಿ ಆಕ್ಷನ್ ಬೆನ್ನಲ್ಲೇ ವೆಂಕಟೇಶ್ ಅಯ್ಯರ್ಗೆ ಲಕ್ ಖುಲಾಯಿಸಿದೆ. ಅದು ಕೂಡ ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿಯನ್ನೇ ಕಿತ್ಕೊಂಡಿದ್ದಾರೆ. ಹಾಗಂತ ಅದು IPL ಅಲ್ಲ, ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಗೆ. ಮಧ್ಯಪ್ರದೇಶ ಕ್ರಿಕೆಟ್ ಸಂಸ್ಥೆ ಮುಂಬರುವ 2025 ಹಾಗೆ 26ರ ವಿಜಯ್ ಹಜಾರೆ ಟ್ರೋಫಿಗೆ ವೆಂಕಟೇಶ್ ಅಯ್ಯರ್ ಅವರನ್ನ ನಾಯಕನನ್ನಾಗಿ ನೇಮಕ ಮಾಡಿದೆ. 2025-26ರ ಸೀಸನ್ ಅಲ್ಲಿ ಮಧ್ಯಪ್ರದೇಶದ ಎಲ್ಲಾ ಸ್ವರೂಪದ ನಾಯಕರಾಗಿ, ಅಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಮಧ್ಯಪ್ರದೇಶ ತಂಡದ ಎಲ್ಲಾ ಸ್ವರೂಪಗಳ ಆಲ್ ಫಾರ್ಮೆಟ್ ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಅವರನ್ನ ನೇಮಕ ಮಾಡ್ತಾರೆ ಎನ್ನುವಂತ ಮಾತುಗಳು ಕೇಳಿಬಂದಿದ್ದು. ಹಾಗೆ ಒಂದಷ್ಟು ಸಿದ್ಧತೆಗಳು ಕೂಡ ಆಗ್ತಾ ಇತ್ತು. ಬಟ್ ಅಚ್ಚರಿಯ ಬೆಳವಣಿಗೆಯಲ್ಲಿ ವೆಂಕಿಗೆ ಅದೃಷ್ಟ ಖುಲಾಯಿಸಿದೆ. ಅದು ಅಲ್ಲದೆ ವಿಜಯ್ ಹಜಾರೆ ಟ್ರೋಫಿಗೆ ಮಧ್ಯಪ್ರದೇಶ ತಂಡ ಅನೌನ್ಸ್ ಮಾಡಿರುವಂತಹ ತಂಡದಲ್ಲಿ ರಜತ್ ಪಾಟಿದಾರ್ ಅವರನ್ನ ಆಯ್ಕೆ ಮಾಡಿಲ್ಲ. ಅಥವಾ ಯಾವುದೇ ಫಿಟ್ನೆಸ್ ಸಮಸ್ಯೆಗಳಿಂದಾಗಿ ಅಥವಾ ವಿಶ್ರಾಂತಿ ಕಾರಣಕ್ಕೆ ಅವರನ್ನ ತಂಡದಿಂದ ಕೈ ಬಿಟ್ಟಿದ್ದಾರೆ ಅನ್ನೋದರ ಬಗ್ಗೆ ಮಧ್ಯಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕೂಡ
ಯಾವುದೇ ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಸೊ ಹೀಗಾಗಿ ಇದರಲ್ಲಿ ಸ್ವಲ್ಪ ಗೊಂದಲಗಳಿವೆ. ಇನ್ನು ವಿಜಯ್ ಹಜಾರೆಗೆ ಮಧ್ಯಪ್ರದೇಶದ 16 ಸದಸ್ಯರ ತಂಡದಲ್ಲಿ ಕುಮಾರ್ ಕಾರ್ತಿಕೇಯ, ಯಶ್ ದುಬೆ ಹಾಗೆ ಮಂಗೇಶ್ ಯಾದವ್ ಸೇರಿದಂತೆ ಅಚ್ಚರಿಯ ಆಟಗಾರರೇ ಇದ್ದಾರೆ. ಅಂಡ್ ಇವರೆಲ್ಲರೂ ಕೂಡ ಇತ್ತೀಚಿನ IPL 2026 ಹರಾಜಿನಲ್ಲಿ ಆಯ್ಕೆಯಾಗಿದ್ದಾರೆ. ಅದರಲ್ಲೂ ಕೂಡ ಮಂಗೇಶ್ ಯಾದವ್ ಅಂತೂ RCB ಟೀಮ್ನೇ ಸೇರ್ಕೊಂಡಿದ್ದಾರೆ, ಅದು ಕೂಡ 5.20 ಕೋಟಿ ರೂಪಾಯಿಗೆ. ಹೀಗಾಗಿ ಈ ಆಟಗಾರರು ಕೂಡ RCB ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಚಾನ್ಸಸ್ ಇದೆ. IPL ನಲ್ಲಿ ವೆಂಕಿ ಗ್ರಾಫ್ನಲ್ಲಿ ಸಾಕಷ್ಟು ವೇರಿಯೇಷನ್ಸ್. ಇನ್ನು ಕಳೆದ ವರ್ಷ ಕೋಲ್ಕತ್ತಾ ತಂಡ 23.75 ಕೋಟಿ ರೂಪಾಯಿ ನೀಡಿ ಅಯ್ಯರ್ ಅವರನ್ನ ಖರೀದಿ ಮಾಡಿತ್ತು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಅಯ್ಯರ್ ಬಿಡ್ ಮೌಲ್ಯ 70% ಕಡಿಮೆ ಆಗಿದೆ. ಅಂದ್ರೆ ಈ ವರ್ಷ ಅವರು ಜಸ್ಟ್ 7 ಕೋಟಿಗೆ ಮಾತ್ರ ಸೇಲ್ ಆಗ್ತಾರೆ. ಇನ್ನು IPL ನಲ್ಲಿ ವೆಂಕಿ ಪರ್ಫಾರ್ಮೆನ್ಸ್ ಗ್ರಾಫ್ ಕೂಡ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಅನ್ನ ಕಂಡಿದೆ. 2024ರಲ್ಲಿ KKR ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ವೆಂಕಿ. ಆ ಸೀಸನ್ ಅಲ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಆದ್ರೆ 2025ರಲ್ಲಿ ಕಂಪ್ಲೀಟ್ ರಿವರ್ಸ್ ಆಗಿದಂತ ಪ್ರದರ್ಶನ ಇತ್ತು. 23.75 ಕೋಟಿ ರೂಪಾಯಿ ಪಡೆದ್ರೂ ಕೂಡ ಬಿಗ್ ಸ್ಕೋರ್ ಬಂದಿರಲಿಲ್ಲ. ಹೀಗಾಗಿ ಅವರನ್ನ ತಂಡದಿಂದಲೂ ಕೂಡ ಹೊರಗಿಡ್ತಾರೆ. ಒಟ್ಟಾರೆಯಾಗಿ IPL ನಲ್ಲಿ 56 ಇನ್ನಿಂಗ್ಸ್ಗಳಲ್ಲಿ 29ರ ಸರಾಸರಿಯಲ್ಲಿ 1468 ರನ್ಗಳನ್ನ ಕಲೆ ಹಾಕಿದ್ದಾರೆ. 137ಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ ಇದೆ. ಇದರಲ್ಲಿ 1 ಶತಕ ಹಾಗೆ 12 ಅರ್ಧ ಶತಕಗಳು ಬಂದಿವೆ. IPL 2025ರಲ್ಲಿ 7 ಇನ್ನಿಂಗ್ಸ್ಗಳಿಂದ ಕೇವಲ 142 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ರು. ಆ ಸೀಸನ್ ಅಲ್ಲಿ ಕಂಪ್ಲೀಟ್ ಆಗಿ ಕಳಪೆ ಫಾರ್ಮ್ ನಲ್ಲಿದ್ರು. ಹೀಗಾಗಿ ಕೆಲ ಪಂದ್ಯಗಳಿಂದಲೂ ಕೂಡ ಅವರನ್ನ ಡ್ರಾಪ್ ಮಾಡಲಾಗಿತ್ತು. ಇನ್ನು ಎಲ್ಲಾ ಮಾದರಿಯ T20 ಪಂದ್ಯಗಳಲ್ಲಿ ಅಯ್ಯರ್ 144 ಪಂದ್ಯಗಳನ್ನು ಆಡಿದ್ದಾರೆ. ಹಾಗೆ 34+ ಸರಾಸರಿ ಹಾಗೆ 138ರ ಸ್ಟ್ರೈಕ್ ರೇಟ್ ನಲ್ಲಿ 3179 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ವಿಕೆಟಿಂಗ್ ನಲ್ಲೂ ಕೂಡ 55 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಅಂಡ್ ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿ ಸೀಸನ್ ಅಲ್ಲಿ ಇತ್ತೀಚೆಗೆ ಮುಕ್ತಾಯವಾದಂತಹ ಈ ಟೂರ್ನಿಯಲ್ಲಿ 10 ಪಂದ್ಯಗಳನ್ನಾಡಿ 2 ಅರ್ಧ ಶತಕಗಳು ಕೂಡ ಸೇರಿದಂತೆ 211 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದೀಗ ವಿಜಯ್ ಹಜಾರೆ ಟ್ರೋಫಿಗೆ ಕ್ಯಾಪ್ಟನ್ಸಿ ಕೂಡ ಸಿಕ್ಕಿದ್ದು ಫುಲ್ ಹ್ಯಾಪಿ ಆಗಿದ್ದಾರೆ. ಇನ್ನು RCB ಕೂಡ ಮಿನಿ ಆಕ್ಷನ್ ಬಳಿಕ ಸೂಪರ್ ಪವರ್ ಟೀಮ್ ಆಗಿ ಕಾಣ್ತಾ ಇದೆ. 6 ಆಟಗಾರರನ್ನ ಬೇಸ್ ಪ್ರೈಸ್ಗೆ ಖರೀದಿಸಿದ RCB. ಎಸ್, ಮಿನಿ ಆಕ್ಷನ್ ನಲ್ಲಿ RCB ಖರೀದಿ ಮಾಡಿದಂತ 8 ಆಟಗಾರರ ಪೈಕಿ 2ರನ್ನ ಮಾತ್ರವೇ ಜಾಸ್ತಿ ಅಮೌಂಟ್ ಅನ್ನ ಕೊಟ್ಟು ಜಾಯಿನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ವೆಂಕಟೇಶ್ ಅಯ್ಯರ್ ಹಾಗೆ ಮಂಗೇಶ್ ಯಾದವ್. ವೆಂಕಟೇಶ್ ಅಯ್ಯರ್ಗೆ 7 ಕೋಟಿ ಕೊಟ್ರೆ ಮಂಗೇಶ್ ಯಾದವ್ಗೆ 5.20 ಕೋಟಿ ರೂಪಾಯಿನ ಕೊಡ್ತಾರೆ. ಉಳಿದಂತೆ 6 ಆಟಗಾರರನ್ನ ಬೇಸ್ ಪ್ರೈಸ್ಗೆ ಕೊಂಡ್ಕೊಂಡಿದ್ದಾರೆ. ಅಂದ್ರೆ ಮೂಲ ಬೆಲೆ ಏನಿತ್ತು ಅದೇ ಅಮೌಂಟ್ಗೆ ಬಂದಿದ್ದಾರೆ. ಅದು ಕೂಡ ಜೇಕಬ್ ಡಫಿ ಹಾಗೆ ಜಾರ್ಡನ್ ಕಾಕ್ಸ್ ಅಂತೂ ಸೂಪರ್ ಸ್ಟಾರ್ ಪ್ಲೇಯರ್ಸ್. ಅವರನ್ನ 3 ಬೆಲೆಗೆ ಸಿಕ್ಕಿದ್ದು ನಿಜಕ್ಕೂ ಕೂಡ ತಂಡದ ಲಕ್ಕಿ ಅಂತ ಹೇಳ್ಬೋದು RCB ತಂಡದ. ಯಾಕಂದ್ರೆ ಜೇಕಬ್ ಡಫಿ ಅಂತೂ ಈಗ T20 ನಲ್ಲಿ ನಂಬರ್ 2 ಬೌಲರ್ ಆಗಿದ್ದಾರೆ. ಅಂಡ್ ಜಾರ್ಡನ್ ಕಾಕ್ಸ್ ಕೂಡ ಅದ್ಭುತವಾದಂತ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ. ಹಾಗೆ ಹೊಡಿಬಡಿ ಆಟಗಾರರಾಗಿದ್ದಾರೆ. ಅದು ಕೂಡ ಹೇಜಲ್ವುಡ್ ಇಂಜುರಿ ಆದ್ರೆ ರಿಪ್ಲೇಸ್ ಮಾಡುವಂತ ಕ್ಯಾರೆಕ್ಟರ್ ಹಾಗೆ ಸಪೋರ್ಟಿವ್ ಬೌಲಿಂಗ್ ಅಟ್ಯಾಕ್ ಆಗ್ತಾರೆ ಡಫಿ, ಅಥವಾ ಇಬ್ಬರನ್ನು ಕೂಡ ಆಡಿಸುವಂತ ಚಾನ್ಸಸ್ ಕೂಡ ಇದೆ. ಇನ್ನು ಕಾಕ್ಸ್ ಕೂಡ ಬೆಂಕಿ ಬ್ಯಾಟರ್ ಆಗಿರ್ತಾರೆ, ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ಇನ್ನು ಮಂಗೇಶ್ ಯಾದವ್ ಕಾಸ್ಟ್ಲಿ ಆದ್ರೇನೋ ಅನಿಸಿದ್ರು ಕೂಡ ಗ್ರೌಂಡ್ ವರ್ಕ್ ಮಾಡದೆ ಆತನ ಮೇಲೆ ಅಷ್ಟೊಂದು ಹಣವನ್ನ ಬಿಡ್ ಮಾಡೋಕೆ ಫ್ರಾಂಚೈಸಿ ಸಾಧ್ಯನೇ ಇಲ್ಲ. ಈತ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲೂ ಕೂಡ ಸ್ಟ್ರೆಂತ್ ಆಗ್ತಾರೆ ಅನ್ನೋದು ಗೊತ್ತಾದ ಮೇಲೆ 5 ಕೋಟಿಯನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಮಿಕ್ಕವರೆಲ್ಲ ಸ್ಲಾಟ್ ಫಿಲ್ ಮಾಡಿರಬಹುದು. ಸೊ ಆ ಆಟಗಾರರ ಪರ್ಫಾರ್ಮೆನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಮಾಜಿ ಪ್ಲೇಯರ್ಸ್ ಎನ್ನುವಂತ ಯಾವ ಎಮೋಷನ್ಸ್ ಅಟ್ಯಾಚ್ಮೆಂಟ್ ಇಲ್ಲದೆ ಪ್ಯೂರ್ಲಿ ಬಿಸ್ನೆಸ್ ಮೈಂಡ್ ನಲ್ಲೇ ಪಿಕ್ ಮಾಡಿದ್ದಾರೆ ಆಕ್ಷನ್ ನಲ್ಲಿ. ಈಗ ಕಂಪ್ಲೀಟ್ ಟೀಮ್ ಆದ್ಮೇಲೆ RCB ವೆರಿ ವೆರಿ ಡೇಂಜರಸ್ ಆಗಿ ಕಾಣ್ತಾ ಇದೆ. ಒಟ್ಟಲ್ಲಿ 10 ಫ್ರಾಂಚೈಸಿಗಳಲ್ಲಿ RCB ಅಂತೂ ಮೋಸ್ಟ್ ಡೇಂಜರಸ್ ಆಗಿ ಕಾಣ್ತಾ ಇದೆ. ವೆಂಕಿ ಬಂದಿರೋದು ಪ್ಲಸ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಬಟ್ ಯಾವ ಸ್ಲಾಟ್ ನಲ್ಲಿ ಆಡಿಸಬೇಕು ಎನ್ನುವಂತ ಗೊಂದಲ ಅಂತೂ ಇದ್ದೇ ಇದೆ. ಸೊ ನಿಮ್ಮ ಪ್ರಕಾರ ವೆಂಕಿ ಯಾವ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಅನ್ನ ಮಾಡಬಹುದು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.